ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆದರೂ ಕೂಡ ಶೀತ ಇದೆ ನನಗೆ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಅಂದರೆ ನನ್ನ ಮಗನ ಬರ್ತಡೇ ಆಯ್ತಲ್ವ, ಅದೊಂದು ಚಿಕ್ಕ ವ್ಲಾಗ್ ಇದು. ಏನಂತಂದರೆ ಅವತ್ತು ಎಲ್ಲರಿಗೂ ಹುಷಾರೇ ಇರಲಿಲ್ಲ. ಎಲ್ಲ ಆಸ್ಪತ್ರೆಗೆ ಹೋಗಿ ಬಂದು ಬರ್ತಡೇ ಕೇಕ್ನ ಕಟ್ ಮಾಡಿದ್ದಾಯಿತು. ಅಂದರೆ ಬರ್ತಡೇ ದಿನ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿದ್ರಿ, ಗೌಡ್ಗೆರೆ ಚಾಮುಂಡೇಶ್ವರಿನ ನೋಡ್ಕೊಂಡು ಬಂದ್ವಿ, ತಾಯಿ ಆಶೀರ್ವಾದನ ಪಡ್ಕೊಂಡು ಬಂದ್ವಿ ಅಂತ. ಆದರೆ ನೆಕ್ಸ್ಟ್ ಡೇ ಕೇಕ್ ಕಟ್ಟಿಂಗ್ ಏನು ಮಾಡಿರ್ನಿಲ್ವಲ್ಲ ಅಂತ ಅವನಿಗೋಸ್ಕರ ಕೇಕ್ನ ಮಾಡಿಸಿದ್ವಿ. ಇನ್ನೇನು ಸಿಂಪಲ್ಲಾಗಿ, ಯಾಕೆಂದರೆ ಅರಿಗೂ ಶೀತ, ಹುಷಾರಿಲ್ಲ, ಜ್ವರ, ನನಗೂ ಶೀತ ಜ್ವರ, ಭುವನ್ಗೂ ಕೂಡ ಶೀತ ಆಗಿತ್ತು. ಹಂಗಾಗಿ ಎಲ್ಲರೂ ಆಸ್ಪತ್ರೆಗೆ ಹೋಗಿದ್ರಿಂದ ಒಂದು ಕೇಕ್ ಕಟ್ ಮಾಡೋ ಒಂದು ಏನು ಕ್ರೇಜ್ ಇರುತ್ತಲ್ವ, ಅದು ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಹೇಳ್ಬೋದು. ಏನೋ ಒಂದು ಸಿಂಪಲ್ಲಾಗಿ ಮಾಡಿಬಿಡೋಣ ಅಂತ ಅನಿಸಿತ್ತು. ಹಾಗಾಗಿ ಅವನಿಗೂ ಬೇಜಾರಾಗಬಾರ್ದು ಅಂತ ಕೇಕೆಲ್ಲ ಮಾಡಿಸಿದ್ವಿ. ಮಾಮೂಲಿ ಕೇಕೇನೆ ಸ್ಟ್ರಾಬೆರಿ ಫ್ಲೇವರ್ದು ಮಾಡಿಸಿದ್ವಿ. ಅವನೊಂದು ಸ್ವಲ್ಪ ಡೆಕೋರೇಷನ್ ಪಾಪ ಅವನೇ ಹಿಂದ್ಗಡೆ ಮಾಡ್ದ. ನಾನಂತೂ ಹೋದ ತಕ್ಷಣ ಮಲ್ಗೆ ಬಿಟ್ಟಿದ್ದೆ. ಏನು ಡೆಕೋರೇಷನ್ ಬೇಡ ಕಣೋ, ಹಂಗೇನೆ ಕಟ್ ಮಾಡೋ, ಇದೊಂದು ವರ್ಷ ಹುಷಾರಿಲ್ವಲ್ಲ ಅಂತ ಹೇಳಿದ್ರು. ಮಕ್ಕಳಲ್ವ, ಅವ್ರಿಗೆ ಆಸೆ ಇರುತ್ತಲ್ವ. ಹಂಗಾಗಿ ಹಿಂದ್ಗಡೆ ಮಿಣ ಅಂತ ಇದೆಯಲ್ಲ, ಚಿಣಮಿಣ ಅಂತೀವ ನಾವು ಚಿಕ್ಕವರಿದ್ದಾಗೆಲ್ಲ ಅಂತ ಇದ್ವಿ. ಅದು ಗೋಲ್ಡ್ ಟೇಪ್ ಬರುತ್ತಲ್ಲ ಅದು, ಆಮೇಲೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ. ಆಮೇಲೆ ಬರ್ತಡೇ ಅಂತ ಇತ್ತು ಅದು ಒಂದು, ಅದನ್ನು ಊದಿ ಕಟ್ಟೋದಕ್ಕೆ ಟ್ರೈ ಮಾಡ್ದೆ. ಅದು ಯಾಕೋ ಸ್ವಲ್ಪ ಹಳೇದಾಗಿ ಸ್ವಲ್ಪ ಏರೆಲ್ಲ ಹೋಗ್ತಾ ಇತ್ತು. ಹಾಗಾಗಿ ಅದು ಬೇಡ ಅಂತ ಮಾಡ್ಕೊಂಡ. ಆಮೇಲೆ ಅವ್ನ ಫ್ರೆಂಡ್ಸು ಅಕ್ಕಪಕ್ಕದ ಮನೆಯವ್ರನ್ನ ಕರೆದು ಬಂದ. ಒಂದು 4 ಜನ ಬಂದರು. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೇಕ್ ಕಟ್ ಮಾಡಿ ಮಕ್ಕಳಿಗೆಲ್ಲ ಕೇಕ್ ಕೊಟ್ಟು ಮುಗಿಸಿದ್ದಾಯಿತು. ಹರಿನೂ ಕೂಡ ಸ್ವಲ್ಪ ಬ್ಯುಸಿ ಇದ್ದರು, ಅವ್ರಿಗೂ ಒಂಚೂರು ಕೆಲಸ ಇತ್ತು ಹೊರಗಡೆ. ಹಾಗಾಗಿ ಅವರು ಅರ್ಜೆಂಟಲ್ಲಿ ಕೇಕ್ ಎಲ್ಲ ತಿನ್ನಿಸಿ ಬರ್ತೀನಂತೆ ತಡ್ರಿ ಅಂತ ಹೋಗ್ತಾ ಇದ್ರು. ಸೊ ಹಿಂಗೆ ಸಿಂಪಲ್ಲಾಗಿ ಆಯಿತು ನನ್ನ ಮಗನ ಬರ್ತಡೇ ಈ ಸರಿ. ವರ್ಷ ಕೂಡ ಸಿಂಪಲ್ಲೇ ಇರುತ್ತೆ. ಆದರೂ ಬೆಳಗ್ಗೆಯಿಂದನೇ ಆ ಕೇಕ್ ಕಟ್ಟಿಂಗು ಅದು ಇದು ಅಂತೆಲ್ಲ ಒಂಥರ ಖುಷಿಯಾಗಿ ಕ್ರೇಜಿಯಾಗಿ ಓಡಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ಆದರೆ ಈ ವರ್ಷ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ, ಸೊ ನೀವು ನನ್ನ ಡ್ರೆಸ್ ನೋಡ್ತಿರ್ಬೋದು, ಡ್ರೆಸ್ ಕೂಡ ನಾನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಆಸ್ಪತ್ರೆಯಿಂದ ಬಂದವಳು ಹಂಗೇನೆ ಕೇಕ್ ತಗೊಂಡು ಬಂದು, ಅಲ್ಲಿಂದ ಬಂದು ಸೀದಾ ಬಂದು ಹಂಗೇನೆ ಕೈ ಕಾಲು ತೊಳ್ಕೊಂಡು ಕೇಕ್ ಕಟ್ ಮಾಡಿದ್ದಾಯಿತು. ಯಾವಾಗ್ಲೂ ಚೆನ್ನಾಗೇ ಇರ್ತೀವಿ. ಹಿಂಗೆ ಏನಾದ್ರೂ ಮನೆ ಫಂಕ್ಷನ್ಸು ಅದು ಇದು ಇದ್ದಾಗ ಒಂಥರ ಮೂಡ್ ಆಫ್ ಆಗೋದು ಅಥವಾ ಇನ್ನೊಂದು ಮತ್ತೊಂದು ಹುಷಾರಿಲ್ಲದೆ ಇರೋದು ಆದಾಗ ಬೇಜಾರಾಗುತ್ತೆ. ಆವತ್ತಿನ ದಿನ ಏನು ಅನ್ನಿಸ್ದೇ ಇದ್ರೂ ನೆಕ್ಸ್ಟ್ ಡೇಗೆ ಹಂಗೆ ಅನಿಸುತ್ತೆ, ನೆನ್ನೆ ದಿನ ಇನ್ನೂ ಚೆನ್ನಾಗಿ ಆಗ್ಬೋದಿತ್ತಲ್ವ, ಹಿಂಗಾಯ್ತಲ್ಲ ಅಂತ ಅನಿಸುತ್ತೆ. ಸೊ ನನಗೂ ಸ್ವಲ್ಪ ಬೇಜಾರಾಯಿತು ಕೊನೆಗೆ. ಅಂದರೆ ಒಂದು ದಿನ ಎಲ್ಲ ಕಳೆದ ಮೇಲೆ ಬೇಜಾರಾಯಿತು. ಇನ್ನೂ ಒಂಚೂರು ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಹೀಗೆ ಇರಬೇಕು ಅಂತ, ಅದನ್ನೇನು ಮಾಡಲಿಲ್ವೇನೋ ಅಂತ ಅನ್ನಿಸ್ತಾ ಇತ್ತು. ಸಿಂಪಲ್ಲಾಗಿ ಹೇಗೋ ಮಾಡಿ ಮುಗಿಸ್ಬಿಟ್ನೇನೋ ಅಂತ ಅನ್ನಿಸ್ತಾ ಇತ್ತು. ಫ್ರೆಂಡ್ಸ್, ನನ್ನ ಮಗನಿಗೆ ಇವಾಗ 14 ವರ್ಷ ರನ್ನಿಂಗು ಶುರುವಾಯಿತು. 13 ವರ್ಷ ತುಂಬಿ 14ನೇ ವರ್ಷಕ್ಕೆ ಶುರುವಾಯಿತು. ಹೇಗೆ ಕಳೀತು 13 ವರ್ಷ ಅನ್ನೋದೇ ಗೊತ್ತಾಗಲಿಲ್ಲ. ಮಕ್ಕಳು ಎಷ್ಟು ಬೇಗ ದೊಡ್ಡವ್ರಾಗ್ತವ್ರೆ ಅಲ್ವಾ ಅಂತ ಅನಿಸುತ್ತೆ. ಪುಟ್ಟ ಮಕ್ಕಳಿದ್ದಾಗ ಅನಿಸುತ್ತೆ ಬೇಗ ದೊಡ್ಡವರಾದರೆ ಸಾಕಪ್ಪ, ಏಕೆಂದರೆ ಕೆಲಸ ಕಾರ್ಯಗಳು ಅವರೇ ಮಾಡ್ಕೋತಾರೆ, ಈಸಿ ಆಗುತ್ತೆ ಅಂತ. ಖಂಡಿತ ತಪ್ಪು. ಅದು ಅನುಭವ ಆಗ್ತಿರೋ ಅಂಥವ್ರಿಗೆ ಗೊತ್ತಿರುತ್ತೆ. ಚಿಕ್ಕ ಮಕ್ಕಳಿದ್ದಾಗಲೇ ಚೆನ್ನಾಗಿರ್ತಿತ್ತು. ಇವಾಗ ದೊಡ್ಡವರಾದ್ಮೇಲೆ ಇನ್ನೂ ನಮಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೋ ಹೊರತು ಕಮ್ಮಿ ಅಂತ ಯಾವುದೂ ಅನಿಸಲ್ಲ. ಸೊ ಸಿಂಪಲ್ಲಾಗಿ ನನ್ನ ಮಗನ ಬರ್ತಡೇ ಈ ವರ್ಷ ಹಿಂಗಾಯಿತು. ಮುಂದಿನ ವರ್ಷನಾದ್ರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಅವನಿಗೆ ಖುಷಿ ಆಗೋ ಥರ ಮಾಡಬೇಕು ಅನ್ನೋದು ನಮ್ಮ ಆಸೆ. ಒಬ್ಬನೇ ಮಗ, ಏನು ತುಂಬ ಜನ ಇಲ್ಲ. ಹಾಗಾಗಿ ಅವನು ಖುಷಿ ಪಡಬೇಕು. ಏಕೆಂದರೆ ನಮ್ಮನೇಲಿ ಇನ್ಯಾರ ಬರ್ತಡೇನೂ ನಾವು ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ. ಹರಿದಾಗಲಿ ನಂದಾಗಲಿ ನಾವು ಮಾಡ್ಕೊಳ್ಳಲ್ಲ. ಏನಕ್ಕೆ ಅಂತಂದರೆ ನಮಗೆ ಅವಾಗೆಲ್ಲ ಯಾರೂ ಮಾಡಿಲ್ಲ. ಅದು ಆ ಟ್ರೆಂಡ್ ಇರಲಿಲ್ಲ. ಬರ್ತಡೇ ಮಾಡ್ಕೊಳ್ಳೋ ಅಂಥ ಟ್ರೆಂಡ್ ಎಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಯಾಕೆ ಇವಾಗ ಅಂತ ಅನ್ನೋ ಥರ ಮುಂಚೆ ಒಂದು 2-3 ಸತಿ ಏನೋ ಮಾಡ್ಕೊಂಡ್ವಿ. ಅವಾಗ ಇಲ್ದಿರೋದು ಇವಾಗ ಯಾಕಪ್ಪ ಅಂತ ಅನ್ಸೋದಕ್ಕೆ ಶುರುವಾಯಿತು. ಇತ್ತೀಚೆಗಂತೂ ಎಂಥ ವಯಸ್ಸಾದವರಿಂದ ಹಿಡಿದು ಸುಮ್ಮನೆ ಹುಡುಗರುಗಳೆಲ್ಲ ಸೇರ್ಕೊಂಡು ಬರ್ತಡೇ ಮಾಡುವಂಥದ್ದು. ಆ ಬರ್ತಡೇ ಒಳ್ಳೇದು ರೀತಿ ಆದರೆ ಪರವಾಗಿಲ್ಲ, ಬರೀ ಡ್ರಿಂಕ್ಸ್ ಮಾಡೋದು, ಕೇಕ್ ಕಟ್ ಮಾಡೋದು, ಒಬ್ರ ಮೇಲೆ ಒಬ್ರು ಕೇಕ್ ಎರಚಾಡೋದು, ಅದೇ ಪಾರ್ಟಿ ಥರ ಆಗೋಗಿದೆ. ಸೊ ಬರ್ತಡೇ ಪಾರ್ಟಿನ ಆದಷ್ಟು ಮನೇಲೇ ಮಾಡೋದಕ್ಕೆ ಟ್ರೈ ಮಾಡಿ. ಎಲ್ಲರೂ ನಿಮ್ಮ ಮಕ್ಳುಗಳಿಗೂ ಕೂಡ ಅದನ್ನೇ ಹೇಳ್ಕೊಡಿ. ಆಚೆ ಹೋಗಿ ಯಾಕೆ ಮಾಡಬೇಕು, ಮನೆ ಒಳಗೇ ಮಾಡಬೇಕು. ಕೇಕ್ ತೊಗೊಬನ್ನಿ, ನಿಮ್ಗೆ ಇಷ್ಟವಾಗಿರೋ ಫುಡ್ ಮಾಡಿಸ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ನಿಮ್ಮ ಮನೆಗೇ ಕರೀರಿ, ಅಲ್ಲೇ ತಿಂದು ಅಲ್ಲೇ ಚೆನ್ನಾಗಿ ಎಂಜಾಯ್ ಮಾಡಿ ಮನೆಯವರೊಟ್ಟಿಗೆ. ಸುಮ್ಮನೆ ರೋಡಲ್ಲಿ ಹೋಗೋದು, ಮಧ್ಯರಾತ್ರಿವರೆಗೂ ಕಾಯೋದು, ಆಮೇಲೆ ಕೇಕ್ ಕಟ್ ಮಾಡುವಂಥದ್ದು. ಎಷ್ಟೊಂದು ಟೈಮು ಈ ಥರ ಕೇಕ್ ಕಟ್ಟಿಂಗ್ ಮಧ್ಯರಾತ್ರಿ ಮಾಡೋದಕ್ಕೆ ಹೋಗಿನೇ ಜಗಳಗಳಾಗಿ ಏನು
ತುಂಬ ಕೆಟ್ಟದಾಗಿ ನಡೆದೋಗಿರೋವಂಥ ವಿಚಾರಗಳು ಬೇಕಾದಷ್ಟಿದೆ. ಯಾಕೆ ಗೊತ್ತಿಲ್ಲ, ಇತ್ತೀಚೆಗೆ ಬರೀ ಎಲ್ಲ ಯೂತ್ಸ್ ಎಲ್ಲ ಅಂದರೆ ಇತ್ತೀಚಿನ ಹುಡುಗರೆಲ್ಲರೂ ಬರೀ ಮಧ್ಯರಾತ್ರಿ ಕೇಕ್ ಕಟ್ ಮಾಡೋದು, ಪಟಾಕಿ ಹೊಡೆಯೋದು, ಆಮೇಲೆ ಮತ್ತು ಇನ್ನೊಬ್ರಿಗೆ ಸುಮ್ಮನೆ ತೊಂದರೆ ಕೊಡೋದು, ರೋಡಲ್ಲಿ ಕೂಗಾಡೋದು, ಕಿರ್ಚಾಡೋದು, ಎಣ್ಣೆ ಪಾರ್ಟಿ ಮಾಡೋದು ಇದೇ ಆಗಿದೆ. ಸೊ ನಿಮ್ಮ ಮಕ್ಕಳುಗಳು ನಿಮಗೆ ಈ ಥರ ಮಾಡಿದಾಗ ಅದ್ರ ಅನುಭವ ಗೊತ್ತಾಗುತ್ತೆ ಏನು ಅಂತ. ಸೊ ಆದಷ್ಟು ಕೇಕ್ ಪಾರ್ಟಿ ಮಾಡ್ತೀರಾ, ನಿಮಗೆ ಬರ್ತಡೇ ಆಚರಿಸ್ಕೊತೀರಾ, ನಿಮ್ಮ ಮನೇಲೇ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ಮನೆಯವ್ರು ಏನಿರ್ತಾರೆ, ಅಣ್ಣ ತಮ್ಮದಿರೋ ಅಕ್ಕ ತಂಗಿರೋ ಅವ್ರೆದುರುಗಡೆನೇ ಮಾಡ್ಕೊಳ್ಳಿ. ಮನೆಯಿಂದ ಆಚೆ ಹೋಗಿ ಸುಮ್ಮನೆ ಬರ್ತಡೇ ಪಾರ್ಟಿ ಮಾಡೋದಕ್ಕೆ ಹೋಗಿನೇ ಎಷ್ಟೊಂದು ಅನಾಹುತಗಳಾಗಿದೆ. ಜಗಳಾಡ್ಕೊಂಡಿರ್ತಾರೆ, ಕೂಗಾಡಿ ಕಿರ್ಚಾಡಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿರ್ತಾರೆ. ಸೊ ಇದೆಲ್ಲ ನೋಡ್ತಾ ಇರೋದ್ರಿಂದ ನನ್ನ ಕಡೆಯಿಂದ ಒಂದು ಸಿಂಪಲ್ ಮೆಸೇಜು, ಬರ್ತಡೇ ಮಾಡ್ಕೋಬೇಕಾ ನಿಮ್ಮ ಮನೇಲೇ ಮಾಡ್ಕೊಳ್ಳಿ. ಸೊ ನೀವು ಮಾಡಿದ್ದನ್ನೇ ನಾಳೆ ದಿವಸ ನಿಮ್ಮ ಮಕ್ಕಳು ಅದನ್ನು ಅನುಸರಿಸ್ತಾರೆ ಅನ್ನೋದು ನನ್ನ ಒಂದು ಒಪಿನಿಯನ್ನು. ಸೊ ನಮ್ಮ ಮರಿದೂ ಅದೇ ಥರನೇ ಒಪಿನಿಯನ್ನು. ಹಾಗಾಗಿನೇ ನಾವಿಬ್ಬರು ಬರ್ತಡೇ ಎಲ್ಲ ಏನಕ್ಕೆ ನಮ್ಗೆ ಅವಾಗಲಿಂದ ಮಾಡಿಲ್ಲ, ಇವಾಗ್ಲೂ ಬೇಡ ಅನ್ನೋ ಥರ ಅಂದ್ಕೊಂಡು ನಾವು ಬೇಡ ಬರ್ತಡೇ ಮಾಡ್ಕೊಳ್ಳೋದು ಅಂತ ಸುಮ್ಮನಾದ್ವಿ. ನನ್ನ ಮಗನಿಗೆ ನಾವು ಮುಂಚೆಯಿಂದ ಹುಟ್ಟಿದಾಗ್ಲಿಂದ ಮಾಡ್ತಾಯಿದ್ದೀವಿ, ಹಾಗಾಗಿ ಮಾಡ್ತೀವಿ. ಅವನಿಗೂ ಕೂಡ ದೊಡ್ಡವನ ಆದಮೇಲೂ ಕೂಡ ಅವ್ನಿಗೆ ಹೇಗೆ ಬರ್ತಡೇನ ನೀನು ಹೇಗೆ ಸೆಲೆಬ್ರೇಷನ್ ಮಾಡ್ಕೋಬೇಕು, ಮನೇಲೇ ಮಾಡ್ಕೋಬೇಕಾ ಅಂತ ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ. ಸೊ ಇದನ್ನು ಎಲ್ಲ ಪೇರೆಂಟ್ಸ್ಗಳು ಕೂಡ ಮಕ್ಳುಗಳಿಗೆ, ಸೊ ಗಂಡು ಮಕ್ಕಳಿಗೆ, ಇನ್ನು ಹೆಣ್ಮಕ್ಳೆಲ್ಲ ಬಿಡಿ ಅಟ್ಲೀಸ್ಟ್ ಆಚೆ ಹೋಗದೇ ಇದ್ರೂ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಅಂತೂ ನೀವು ಪರ್ಟಿಕ್ಯುಲರಾಗಿ ಹೇಳಲೇಬೇಕು. ಒಂದು ಹೈಸ್ಕೂಲ್ ಮೇಲಿರೋಂಥ ಮಕ್ಳುಗಳಿಗೆಲ್ಲರಿಗೂ ಆಚೆ ಕಡೆ ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದೇ ಒಂಥರ ಕ್ರೇಜ್ ಆಗಿಬಿಟ್ಟಿದೆ. ಅದನ್ನು ನೀವು ಅವ್ರಿಗೆ ಮನದಟ್ಟು ಮಾಡಬೇಕು, ಇದು ಒಳ್ಳೆಯದಲ್ಲ ಅಂತ ಅನ್ನೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್ ಬಾಯ್. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.